ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ಸ್ ಅಶ್ವಿನಿ ಆರ್ಕೆ ವ್ಲಾಗ್ಸ್. ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ನಾನು ನಂಬುವಂಥ ನನ್ನ ಫೇವ್ರೆಟ್ ದೇವರು ಶನೇಶ್ವರ ಅಪ್ಪಾಜಿ. ನೋಡಿ ಅಂತೆಗೆ ಬರಲಿ ಇವತ್ತು ಶನಿವಾರ, ಸೊ ಅದಕ್ಕೋಸ್ಕರ ಎಳ್ಬತ್ತಿ ಹಚ್ಚಬೇಕು ಅಂತ. ಇದು ಲಾಸ್ಟ್ ಡೇ ಎಳ್ಬತ್ತಿ ಹಚ್ಚೋದು. ಅದಕ್ಕೆ ಇವತ್ತು ಎಳ್ಳು ಪ್ರಸಾದ ಎಲ್ಲ ಮಾಡಿ ನಮ್ಮಮ್ಮ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಡ್ತೀನಿ ಅಂತ. ಸೊ ಅದಕ್ಕೆ ಎಳ್ಬತ್ತಿ ಹಚ್ಚೋಕೆಂದ ಬಂದಿದೆ. ಇದು ಹೊಸ ವರ್ಷದ್ದು ಹೊಸ ಬ್ಲಾಗು. ಅಪ್ಪಾಜಿ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತಿನ ವರ್ಷ ಹೊಸ ವರ್ಷದ್ದು ಮಾಡಿಲ್ಲ, ಅದಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡೋಣ. ಎಲ್ಲ ಹೊಸ್ದಾಗಿ ಜೀವನದಲ್ಲಿ ಎಲ್ಲ ಸಕ್ಸಸ್ ಕೊಡಲಿ ಅಂತ ಹೇಳಿ ಅಪ್ಪಾಜಿ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರು ಬ್ಲಾಗ್ಸ್ ಅಶ್ವಿನಿ ಆಡ್ಕೊಂಡು. ಇನ್ನೊಂದೇನಂದ್ರೆ ನಾವು ಇವತ್ತು ಕುಣಿಗಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. 1000 ರೂಪಾಯಿ ಗುರು ಸೈಡ್ಗೆ ಹೋಗ್ಬೋದು. ಇನ್ನೊಂದು ಏನು ಅಂದರೆ ನಾವಿವತ್ತು ಕುಣಿಗಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ತಮ್ಮಂದಿರು ಮತ್ತು ನಮ್ಮನ್ನ ಎಲ್ಲರೂ ಸೇರಿ ಕುಣಿಗಲ್ ದೇವಸ್ಥಾನಕ್ಕೆ ಹೋಗ್ತೀವಿ. ಇನ್ನು ಅಲ್ಲಿ ಏನೇನು ಮಾಡ್ತೀವಿ ಮತ್ತು ಹೇಗೆ ಎಂಜಾಯ್ ಮಾಡ್ತೀವಿ ಸ್ಯಾಟರ್ಡೇ ಅಂತ ಈ ಬ್ಲಾಗಲ್ಲಿ ನೋಡ್ತೀವಿ. ಸೊ ಗೈಸ್, ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ನಮ್ಮ ಅಣ್ಣವರ ಮುಡಿಯನ್ನು ಕೊಡೋದಕ್ಕೆ ಅದೊಂದು ಅರ್ಕೆ ಇತ್ತು, ಅದಕ್ಕೆ ಬಂದಿದ್ವಿ. ಸೊ ಅವನು ಮೇಲ್ಗಡೆ ಮುಡಿ ಕೊಡೋಕ್ಕೆ ಹೋಗಿದ್ದಾನೆ. ನಾವು ಕೆಳಗಡೆ ಪೂಜೆ ಸಾಮಾನು ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ನು ಕೊಟ್ಟು ಬಂದಮೇಲೆ ಸ್ನಾನ ಮುಗಿಸಿ ಪೂಜೆ ಮಾಡಿಸಿ ದರ್ಶನ ಮಾಡಿಕೊಂಡು ಹೊರಡೋದು. ಆನ್ ದ ವೇ ಹೋಗ್ತಾ ಅದೇ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ವ, ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಏನು ಅಂತ ಗೊತ್ತಿಲ್ಲ, ಇನ್ನು ಪೂಜೆ ಮಾಡಿಸಿ ಹೋಗಿದ್ಮೇಲೆ ಡಿಸೈಡ್ ಆಗುತ್ತೆ. ಸೊ ಅಲ್ಲೇ ಮೇಲ್ಗಡೆನೇ ಮುಡಿ ಕೊಡೋಕ್ಕೆ ನಮ್ಮಣ್ಣ ಹೋಗಿದ್ದಾನೆ. ಒಂದು ನಾವು ಮೇಲೆ ಹೋಗಂಗಿಲ್ಲ, ಅದಕ್ಕೆ ಒಂದು ಹಾಕಿ ಸೊ ಗೈಸ್, ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡಿಗೆ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ಅನ್ನ ಮತ್ತು ಸಾಂಬಾರಾಗಿದೆ, ಈಗ ಮುದ್ದೆ ಮಾಡುತ್ತಿದ್ದೇವೆ. ಇವತ್ತಿನ ದಿನ ನೀವು ನೋಡಿದ ಹಾಗೆಯೇ ಇದೆ. ಇದು ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಯು ಆಲ್. ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್.